ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದು ನಮ್ಮ ದೇವರ ಮನೆ. ನಾನಿವತ್ತು ಯಾವ ಟಾಪಿಕ್ ತೊಗೊಂಬಂದಿದ್ದೀನಪ್ಪ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ಹೇಳೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಸೊ ಯಾರಿಗೆಲ್ಲ ಅಮೌಂಟ್ ಬಂದಿದೆ, ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ, ಎಲ್ಲರೂ ನನಗೆ ಕಮೆಂಟ್ ಮಾಡಿ ಹೇಳಿ. ಬಿಕಾಸ್ ಯಾಕೆ ಅಂದರೆ ನನಗೂ ಅಮೌಂಟ್ ಬಂದಿಲ್ಲ. ಆಲ್ಮೋಸ್ಟ್ ಜೂನಲ್ಲೇನೋ ಬಂದಿತ್ತೇನೋ, ಮತ್ತು ಆವಾಗಿಂದ ನನಗೆ ಬಂದಿಲ್ಲ. ಅಕ್ಕಿ ಅಮೌಂಟು ಹೋದ ತಿಂಗಳು ಬಂದಿತ್ತು, ಮತ್ತು ಇನ್ನೂ ಈ ತಿಂಗಳು ಬಂದಿಲ್ಲ. ಆಗಸ್ಟಲ್ಲಿ ಬಂದಿತ್ತು ಅನಿಸುತ್ತೆ. ಇನ್ನೂ ಈ ತಿಂಗಳಲ್ಲೇನೂ ಬಂದಿಲ್ಲ. ಏನಕ್ಕೆ ಡಿಲೇ ಆಗ್ತಾಯಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಒಬ್ಬರಿಂದ ಒಬ್ಬರಿಗೆ ಒಂದೊಂದು ಡಿಸ್ಟಿಕ್ಕಲ್ಲಿ ಆಗ್ತಾ ಬರ್ತಾಯಿದ್ದಾರೆ ಅಂತ ಅಂದ್ಕೋತೀನಿ. ಮತ್ತು ನನಗೆ 0 ಬ್ಯಾಲೆನ್ಸ್ ಅಕೌಂಟ್ ಮಾಡಿಸಿದ್ದೆ ನಾನು. ಅದರಲ್ಲಿ ಏನಾಯ್ತಪ್ಪ ಅಂದರೆ ಲಿಮಿಟ್ ಕ್ರಾಸ್ ಆಗಿಬಿಟ್ಟಿತ್ತು. ಅಮೌಂಟು ಟ್ರಾನ್ಸಾಕ್ಷನ್ ಲಿಮಿಟ್ ಕ್ರಾಸ್ ಆಗಿದ್ದರಿಂದ ನನಗೆ ಅಮೌಂಟು 3-2 ಈ ಮಂತಿಂದು ಅಮೌಂಟ್ ಬಂದಿರಲಿಲ್ಲ. ನಾನು ಮತ್ತೆ ಬೇರೆ ಅಕೌಂಟ್ ಮಾಡಿಸ್ಕೊಂಡೆ. ಅದೇನಾದ್ರು ಪ್ರಾಬ್ಲಮ್ ಆಯಿತೋ ಏನೋ, ಅದಕ್ಕೆ ಸ್ಟಕ್ ಆಗಿದೆ ಅಮೌಂಟು. ಅದಕ್ಕೇನಾದರೂ ಬಂದಿಲ್ವೇನೋ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಬಂದರೆ ಬರಲಿ, ಹೋದರೆ ಹೋಗಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ನೋಡೋಣ, ಬಂದರೂ ಬರ್ಬೋದು. ಇನ್ನೊಂದು ಅಕೌಂಟ್ ಮಾಡಿಸಿದ್ದೀನಿ, ಬಂದರೂ ಬರ್ಬೋದು, ನೋಡೋಣ. ಮತ್ತು ಯಾರಿಗೆಲ್ಲ ಅಮೌಂಟ್ ಬಂದಿದೆ ಈ ಮಂತಲ್ಲಿ, ಸೆಪ್ಟೆಂಬರ್ ಮಂತಲ್ಲಿ ಯಾರಿಗೆಲ್ಲ ಬಂದಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ. ಹಾಗೆ ಟೈಮ್ ಪಾಸ್ ಮಾಡ್ಕೋತಾ ಕುಂತಿದ್ದೆ. ಇದು ಮೊನ್ನೆ ಫ್ರೈಡೇ ಮಾಡಿದ ಪೂಜೆ. ಇದು ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಮ್ಮ ಕೊಡಿಸಿದ್ರು ಬೆಳ್ಳಿ ಮುಖವಾಡ. ತುಂಬ ಚೆನ್ನಾಗಿದೆ. ನನಗೆ ಭಾಳ ದಿನದಿಂದ ಆಸೆ ಇತ್ತು ತಗೋಬೇಕು ಅಂತೇಳಿ. ಅದು ಇವತ್ತಾಯಿತು.